ಬಟ್ ಮೊನ್ನೆ ನಾವು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾನು ಆಲಿಸಿದಾಗ ರಿವ್ಯೂ ಮಾಡಿದಾಗ ಈಗ ಒಂದು 15 ದಿನದಿಂದ 66% ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ನಮ್ಮ ನಗರದಲ್ಲಿ ಬಿಕಾಸ್ ಆಫ್ ವೆಹಿಕಲ್ ಬ್ರೇಕ್ ಡೌನ್. ಅದರಲ್ಲೂ ಹೆಚ್ಚಾಗಿ ಬಸ್ಗಳದು, ಯಾಕಂದರೆ ಏನೋ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಹೋಗಿ ಎಲೆಕ್ಟ್ರಿಕ್ ವೆಹಿಕಲ್ ಅವ್ರದ್ದು ಅದು ಬ್ಲ್ಯಾಕ್ ಬಾಕ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಆ ಟೆಕ್ನಿಷಿಯನ್ನೇ ಬರಬೇಕು, ಅವ್ರದ್ದೇ ಟೆಕ್ನಿಷಿಯನ್ ಬರಬೇಕು, ಹೊರತು ಬೇರೆ ಯಾವುದೂ ಇಲ್ಲ. ಸೊ ಅದೆಲ್ಲನೂ ಕೂಡ ಮೊನ್ನೆ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನನ್ನು ನಾವು ಮಾಡ್ತಾಯಿದ್ದೀವಿ. ಬಟ್ ಇದಕ್ಕೆ ಸಮಸ್ಯೆ ಪರಿಹಾರ ಮಾಡಬೇಕಾದ್ರೆ ಎಲ್ಲ ಸ್ಟೇಕ್ ಹೋಲ್ಡರ್ಸು, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸು, GBA, ನಮ್ಮ ಕಾರ್ಪೊರೇಟ್ಸು ಮತ್ತು ಯಾವುದ್ಯಾವ್ದು ಥಿಂಕ್ ಟ್ಯಾಂಕ್ಸ್ ಇದೆ, ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರಿಗೆಲ್ಲ ಸೇರಿಸ್ಬಿಟ್ಟು ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನ್ ಮಿಷನ್ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೀವಿ. ಬಹುಶಃ ಒಂದು ವಾರ 10 ದಿನದಲ್ಲಿ ಆ ಸಮಿತಿ ರಚನೆ ಆಗುತ್ತೆ. ಅದಾದಮೇಲೆ ನೀವು ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಅಲ್ಲ, ಇನ್ನೂ ಒಂದು ಮೆಟ್ರೋ ಕಟ್ಟಿಸ್ಬೇಕು, ಇನ್ನೂ ಒಂದು 10 ಏನೋ ರೋಡ್ ವೈಡ್ನಿಂಗ್ ಮಾಡಬೇಕು ಅಂತ ಸಿಸ್ಟಮಿಕ್ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಇರೋ ವ್ಯವಸ್ಥೆಯಲ್ಲಿ. 1.5 ಕೋಟಿ ಜನಸಂಖ್ಯೆ ನಮ್ಮಲ್ಲಿದ್ದರೆ 1,25,00,000 ವೆಹಿಕಲ್ಗಳು ಇವತ್ತು ಬೆಂಗಳೂರಿನಲ್ಲಿವೆ. ಆಲ್ಮೋಸ್ಟ್ ಜನಸಂಖ್ಯೆ ಮತ್ತು ಜನಸಂಖ್ಯೆದು ಹೆಚ್ಚಳ ಎಷ್ಟು, ಸುಮಾರು 3% ಆಗ್ತಾಯಿದೆ ಇಯರ್ ಆನ್ ಇಯರ್ ಗ್ರೋತ್. ವೆಹಿಕಲ್ ಪಾಪ್ಯುಲೇಷನು 10.7% ಆಗ್ತಾಯಿದೆ. ಸೊ ಇದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂದರೆ ಇದನ್ನು ವೈಜ್ಞಾನಿಕವಾಗಿ ನೋಡಬೇಕಾಗುತ್ತೆ. ಅದಕ್ಕೆ ಒಂದು ಸಮಿತಿ ರಚನೆ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಒಂದು ಫೈರಿಂಗ್ ಆಗಿದೆ ಸರ್, ಟ್ರಕ್ ಚಾಲಕನ ಮೇಲೆ ರೋಹನ್ ಗೌಡ ಅನ್ನುವಂಥವ್ರು. ಅಲ್ಲಿನ SP ಅವರು ಅವರ ರಕ್ಷಣೆಗೆ ನಿಂತಿದ್ದಾರೆ ಅನ್ನುವಂಥ ಆರೋಪ. ನೋಡಿ, ಯಾರು ರಕ್ಷಣೆ ಫಾಲೋ ಅಪ್ ಮಾಡ್ತಾರಂತೆ ರೋಹನ್ ಗೌಡ ಇನ್ಸ್ಟಾಗ್ರಾಮ್ನ. ನೋಡಿ, ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಅದು ಇಮ್ಮೆಟೀರಿಯಲ್. ನೋ ಬಡಿ ಈಸ್ ಅಬೌವ್ ದ ಲಾ. ನಮ್ಮ ಆಫೀಸರ್ಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು, ಯಾರೂ ಕೂಡ ರಕ್ಷಣೆಗೆ ಬರೋ ಇವತ್ತು ಬೆಳಗ್ಗೆ ತಮ್ಮ ಪಬ್ಲಿಕ್ ಟಿವಿನಲ್ಲಿ ಬಂತು, ಅದು ಬೆಳಗ್ಗೆ 8 ಗಂಟೆಯಿಂದ ಅದೇ ಹಾಕ್ತಾಯಿದ್ರಿ, ಗಮನಿಸಿದ್ದೀವಿ. ಅದನ್ನು ನಾನು ಆಗಲೇ ನಮ್ಮ DGಗೂ ಹೇಳಿದ್ದೀನಿ, ಅದೇನಿದೆ ಚೆಕ್ ಮಾಡ್ಕೊಳ್ಳಿ ಅಂತ. ಬಟ್ ನೋ ಬಡಿ ಈಸ್ ಅಬೌವ್ ದ ಲಾ, ನಾಟ್ ಮೈ ಆಫೀಸರ್ಸ್ ನಾರ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ಸರ್. ಬಟ್ ಮೊನ್ನೆ ನಾವು ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆ ಬಗ್ಗೆ ನಾನು ಆಲಿಸಿದಾಗ ರಿವ್ಯೂ ಮಾಡಿದಾಗ ಈಗ ಒಂದು 15 ದಿನದಿಂದ 66% ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ನಮ್ಮ ನಗರದಲ್ಲಿ ಬಿಕಾಸ್ ಆಫ್ ವೆಹಿಕಲ್ ಬ್ರೇಕ್ ಡೌನ್. ಅದರಲ್ಲೂ ಹೆಚ್ಚಾಗಿ ಬಸ್ಗಳದು, ಯಾಕಂದರೆ ಏನೋ ಹೊಸ ತಂತ್ರಜ್ಞಾನ ಬಳಸ್ಕೊಂಡು ಹೋಗಿ ಎಲೆಕ್ಟ್ರಿಕ್ ವೆಹಿಕಲ್ ಅವ್ರದ್ದು ಅದು ಬ್ಲ್ಯಾಕ್ ಬಾಕ್ಸ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಆ ಟೆಕ್ನಿಷಿಯನ್ನೇ ಬರಬೇಕು, ಅವ್ರದ್ದೇ ಟೆಕ್ನಿಷಿಯನ್ ಬರಬೇಕು, ಹೊರತು ಬೇರೆ ಯಾವುದೂ ಇಲ್ಲ. ಸೊ ಅದೆಲ್ಲನೂ ಕೂಡ ಮೊನ್ನೆ ಗಮನಕ್ಕೆ ಬಂದಿದೆ. ಅದಕ್ಕೆ ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನನ್ನು ನಾವು ಮಾಡ್ತಾಯಿದ್ದೀವಿ. ಬಟ್ ಇದಕ್ಕೆ ಸಮಸ್ಯೆ ಪರಿಹಾರ ಮಾಡಬೇಕಾದ್ರೆ ಎಲ್ಲ ಸ್ಟೇಕ್ ಹೋಲ್ಡರ್ಸು, ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸು, GBA, ನಮ್ಮ ಕಾರ್ಪೊರೇಟ್ಸು ಮತ್ತು ಯಾವುದ್ಯಾವ್ದು ಥಿಂಕ್ ಟ್ಯಾಂಕ್ಸ್ ಇದೆ, ಇನ್ಸ್ಟಿಟ್ಯೂಷನ್ಸ್ ಇದೆ, ಅವ್ರಿಗೆಲ್ಲ ಸೇರಿಸ್ಬಿಟ್ಟು ಒಂದು ಅರ್ಬನ್ ಮೊಬಿಲಿಟಿ ಪ್ಲ್ಯಾನ್ ಮಿಷನ್ ಮಾಡಬೇಕು ಅಂತ ಆಲೋಚನೆಯಲ್ಲಿದ್ದೀವಿ. ಬಹುಶಃ ಒಂದು ವಾರ 10 ದಿನದಲ್ಲಿ ಆ ಸಮಿತಿ ರಚನೆ ಆಗುತ್ತೆ. ಅದಾದಮೇಲೆ ನೀವು ಹೇಳ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಪ್ರಾಬ್ಲಮ್ಸ್ ಅಲ್ಲ, ಇನ್ನೂ ಒಂದು ಮೆಟ್ರೋ ಕಟ್ಟಿಸ್ಬೇಕು, ಇನ್ನೂ ಒಂದು 10 ಏನೋ ರೋಡ್ ವೈಡ್ನಿಂಗ್ ಮಾಡಬೇಕು ಅಂತ ಸಿಸ್ಟಮಿಕ್ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡ್ಬೋದು ಇರೋ ವ್ಯವಸ್ಥೆಯಲ್ಲಿ. 1.5 ಕೋಟಿ ಜನಸಂಖ್ಯೆ ನಮ್ಮಲ್ಲಿದ್ದರೆ 1,25,00,000 ವೆಹಿಕಲ್ಗಳು ಇವತ್ತು ಬೆಂಗಳೂರಿನಲ್ಲಿವೆ. ಆಲ್ಮೋಸ್ಟ್ ಜನಸಂಖ್ಯೆ ಮತ್ತು ಜನಸಂಖ್ಯೆದು ಹೆಚ್ಚಳ ಎಷ್ಟು, ಸುಮಾರು 3% ಆಗ್ತಾಯಿದೆ ಇಯರ್ ಆನ್ ಇಯರ್ ಗ್ರೋತ್. ವೆಹಿಕಲ್ ಪಾಪ್ಯುಲೇಷನು 10.7% ಆಗ್ತಾಯಿದೆ. ಸೊ ಇದನ್ನು ಒಂದು ವ್ಯವಸ್ಥಿತವಾಗಿ ಮಾಡಬೇಕು ಅಂದರೆ ಇದನ್ನು ವೈಜ್ಞಾನಿಕವಾಗಿ ನೋಡಬೇಕಾಗುತ್ತೆ. ಅದಕ್ಕೆ ಒಂದು ಸಮಿತಿ ರಚನೆ ಮಾಡ್ತಾ ಇದ್ದೀವಿ. ಮಂಡ್ಯದಲ್ಲಿ ಒಂದು ಫೈರಿಂಗ್ ಆಗಿದೆ ಸರ್, ಟ್ರಕ್ ಚಾಲಕನ ಮೇಲೆ ರೋಹನ್ ಗೌಡ ಅನ್ನುವಂಥವ್ರು. ಅಲ್ಲಿನ SP ಅವರು ಅವರ ರಕ್ಷಣೆಗೆ ನಿಂತಿದ್ದಾರೆ ಅನ್ನುವಂಥ ಆರೋಪ. ನೋಡಿ, ಯಾರು ರಕ್ಷಣೆ ಫಾಲೋ ಅಪ್ ಮಾಡ್ತಾರಂತೆ ರೋಹನ್ ಗೌಡ ಇನ್ಸ್ಟಾಗ್ರಾಮ್ನ. ನೋಡಿ, ಯಾರು ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಾರೆ ಅದು ಇಮ್ಮೆಟೀರಿಯಲ್. ನೋ ಬಡಿ ಈಸ್ ಅಬೌವ್ ದ ಲಾ. ನಮ್ಮ ಆಫೀಸರ್ಸ್ ಆಗಿರ್ಬೋದು ಅಥವಾ ನಾನಾಗಿರ್ಬೋದು, ಯಾರೂ ಕೂಡ ರಕ್ಷಣೆಗೆ ಬರೋ ಇವತ್ತು ಬೆಳಗ್ಗೆ ತಮ್ಮ ಪಬ್ಲಿಕ್ ಟಿವಿನಲ್ಲಿ ಬಂತು, ಅದು ಬೆಳಗ್ಗೆ 8 ಗಂಟೆಯಿಂದ ಅದೇ ಹಾಕ್ತಾಯಿದ್ರಿ, ಗಮನಿಸಿದ್ದೀವಿ. ಅದನ್ನು ನಾನು ಆಗಲೇ ನಮ್ಮ DGಗೂ ಹೇಳಿದ್ದೀನಿ, ಅದೇನಿದೆ ಚೆಕ್ ಮಾಡ್ಕೊಳ್ಳಿ ಅಂತ. ಬಟ್ ನೋ ಬಡಿ ಈಸ್ ಅಬೌವ್ ದ ಲಾ, ನಾಟ್ ಮೈ ಆಫೀಸರ್ಸ್ ನಾರ್ ದ ಹೋಮ್ ಮಿನಿಸ್ಟರ್ ಆಫ್ ಕರ್ನಾಟಕ. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.